ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಟ್ರಾಯೋ ಸಮಿತಿ ಲಾಗ್. ಒಳಗೆ ಏನಪ್ಪ ವಿಶೇಷ ಅಂತಂದ್ರೆ ನಮ್ಮ ಮನೆ ಒಳಗೆ ಹೆಂಗೆ ವರಮಹಾಲಕ್ಷ್ಮಿ ಆಚರಣೆ ಮಾಡ್ತೀವಿ, ಡೆಕೋರೇಷನ್ ಹೇಗೆ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ. ಬನ್ನಿ. ಹಾಯ್ ಹಾಯ್, ಏನು ಮಾಡ್ತಾ ಇದೆಯಾ? ನಾವು ಡೆಕೋರೇಷನ್ ಮಾಡತ್ತೀವಿ ಬರೀ ಗೈಸ್. ನಾಳೆ ವರಮಹಾಲಕ್ಷ್ಮಿ ಇದೆ. ಸೊ ರೆಡಿ ಅರ್ಧ ಆತ, ಇನ್ನರ್ಧ ಮಾಡ್ಬೇಕಾ? ಸೋನು ಅವರೇ ಭೂಮಿಕಾ ಅವ್ರು ಏನಂತೀರಾ? ಅವರು ಮನಸ್ಸು ನಮಗೆ ಒಳ್ಳೇದು ಮಾಡಿದ್ದೇವೆ ಏನಂತೀರಾ? ಇದೆಲ್ಲ ಲೈಟಿಂಗ್ ಏನಂತ ಮಾಡ್ಬೇಕ್ರಿ. ಈಗ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ ನಾಳೆದಕ್ಕೆ. ಬಿಕಾಸ್ ಯಾಕಂದ್ರೆ ನಾಳೆ ಎಲ್ಲ ಒಮ್ಮೆ ಆಗಲ್ಲ, ಅದಕ್ಕೆ ಮಾಡ್ತೀರಿ ನೆಕ್ಸ್ಟ್ ರೀ ಪೀಠ ಕುಂದಿರ್ಸ್ತೇವಿ. ಅದ್ರ ಮೇಲೆ ದೇವಿ ಕುಂದಿರ್ಸ್ತೇವಿ. ಪೀಠ ಕುಂದಿಸಿ ಮೇಲೆ ಲಿಖನ ಕುಂತಾಳ್ರಿ ಇಲ್ಲಿ. ನಾ ಹೇಳಿತೇನ್ರಿ. ಈಗ ಪೀಠ ಇಡಾತೇವ್ರಿ. ಇದು ಪೀಠ ಯಾಕೆ ಇಡ್ತೇವಂದ್ರೆ ನಮ್ಮ ಮನೆ ಪದ್ಧತಿ ರೀ. ಇದ್ರ ಮ್ಯಾಲ ಮತ್ತೆ ತಪ್ಪೇಲಿ ಇಟ್ಟು ಆಮೇಲೆ ನಾವು ಲಕ್ಷ್ಮಿ ಕುಂದಿರ್ಸ್ತೇವಿ. ನೋಡಕ್ ಚಂದನು ಕಾಣ್ತೈತಿ. ಏನ್ ಮಾಡತ್ತಿದ್ದನ್ ತಗೊಂಡ್ ಭೂಮಿಕಾ? ಇದ್ರಾಗ ಅಕ್ಕಿ ಹಾಕಿ ಅಲ್ಲೇ ಇದ್ರ ಮೇಲೆ ಈ ಸಾರಿ ಇದಕ್ಕೆಲ್ಲ ನೀರ್ಗಿ ಮತ್ತೆ ಪ್ಲೇಟ್ಸ್ ಮಾಡಿ ರೆಡಿ ಮಾಡಾತೇವಿ. ಯೂಶ್ವಲಿ ನಾವು ಏನು ಮಾಡ್ತೀವಿ ಅಂದ್ರೆ ಪೀಠದ ಮೇಲೆ ಅಕ್ಕಿ ಕಾಳು ಹಾಕ್ತೀವಿ, ಅದ್ರಾಗ ದೇವ್ರು ನೆನೆಸ್ಕೊಂಡು ಓಂ ಅಂತ ಬರಿತೀವಿ. ಸೊ ಅದೇನು ಕೊಡ ಅಕ್ಕಿ ತುಂಬಿರ್ತೈತಲ್ಲ ಆ ಕೊಡನ ಆ ಪೀಠದ ಮೇಲೆ ಇಡ್ತೀವಿ. ಆ ಪೀಠದ ಮೇಲೆ ಇಟ್ಟು ಅದರಲ್ಲಿ ಏನಾದರೂ ಒಂದು ಬಂಗಾರದ ವಸ್ತು ಮತ್ತು ಅದ್ರ ಜೊತೆಗೆ ₹1 ಕಾಯಿನ್ ನಾವು ನಮ್ಮ ಕಡೆ ಇಡೋ ಸಂಪ್ರದಾಯ ಐತಿ. ಫೈನಲಿ ನಾವು ದೇವರಿಗೆ ಈ ಥರ ಸಾರಿ ಉಡ್ಸಿದ್ವಿ. ಸೊ ನೀರಿಗೆ ಎಲ್ಲ ಸೆಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಎಲ್ಲ ಥರ ಆರ್ನಮೆಂಟ್ಸ್ ಹಾಕಿ ನೆಕ್ಸ್ಟ್ ಏನೈತಿ ಆ ಕೊಡಕ್ಕೆ ಕಾಯಿ ಇಟ್ಟು ದೇವ್ರ ಮೂರ್ತಿ ಹಾಕಿದ್ವಿ. ಸೊ ಆಲ್ಮೋಸ್ಟ್ ಇವತ್ತು ಆಯ್ತಾ. ಏನೇನಿದ್ರು ನಾಳೆ ಎಲ್ಲ ಸಮಯಕ್ಕೆ ಹಚ್ಬೇಕು, ಉಳ್ಕಿದ್ದೆಲ್ಲ ನಾಳೆ ಮಾಡ್ಬೇಕು. Bye. The next day. ಸೊ ಎಲ್ಲ ಆಲ್ ಸೆಟ್, ಹೋಗಿ ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾವು ದೇವರಿಗೆ ನಮಸ್ಕಾರ ಮಾಡಿಕೊಂಡು ದೇವಿ ಕಥೆಯನ್ನು ಓದಲು ಪ್ರಾರಂಭ ಮಾಡ್ತೀವಿ. ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಗಣಾನಾತ್ವಂ ಗಣಪತಿರ್ಗತಿ ಗಣಪತ್ಯವಾಹನೆ ವಿನಿಯೋಗ ಗಣಾನಂ ತ್ವಾ ಗಣಪತಿ ಹವಾಮಹೇ ಕವಿಂ ಕವಿನಾ ಲೋಕಶ್ರವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಸ್ವತಃ ಆನಶೂನಃ ಮಹಾಕಾಲ ಸೂರ್ಯಕೋಟಿಃ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ನಮ್ಮ ಕಡೆ ಯಾವುದೇ ಪೂಜೆ ಆಗಲಿ 5 ಮಂದಿ ಮುತ್ತೈರನ್ನ ಒಂದೆತ್ತಿಡ್ತೀವಿ. ಒಂದೆತ್ತಿಟ್ಟು ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಕೈ ಕಂಕಣ ಕಟ್ಟಿ ಆಮೇಲೆ ಉಡಿ ತುಂಬಿ ಆ ಪೂಜೆನ ಮುಗಿಸ್ತೀವಿ. महालक्ष्मै नमो नमः.
ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.